ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಸ್ತೆ ಬದಿ ಹಳೆ ವಾಹನ ನಿಲ್ಲಿಸಿದರೆ ಅಂತಹ ವಾಹನಗಳ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಒಂದು ನಿರ್ದಿಷ್ಟ ವಾಹನದಲ್ಲಿ ಡಂಪ್ ಮಾಡಲು ನಿರ್ಧಾರವನ್ನ ಮಾಡಿದ್ದಾರೆ. ಇದಕ್ಕಾಗಿ ಸೂಕ್ತ ಜಾಗವನ್ನ ಸರ್ಕಾರ ಹುಡುಕ್ತಾ ಇದೆ. ಹಳೆ ವಾಹನವನ್ನ ನಿಲ್ಲಿಸ್ತಾ ಇರೋದು ಬೆಂಗಳೂರಿನ ಸೊಂಡೆಕೊಪ್ಪ, ಮಿಟಿಗಾನಹಳ್ಳಿ, ಇಟೇನಹಳ್ಳಿ ಬಳಿ ಜಾಗವನ್ನ ಹುಡುಕ್ತಾ ಇದ್ದಾರೆ. ಬೆಂಗಳೂರಲ್ಲಿ ರಸ್ತೆ ಬದಿ ಹಳೆ ವಾಹನವನ್ನ ನಿಲ್ಲಿಸಿದ್ರೆ ಹುಷಾರ್, ನಿಮ್ಮ ವಾಹನಗಳು ಡಂಪಿಂಗ್ ಯಾರ್ಡ್ ಅನ್ನ ಸೇರತ್ವೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಹೊಸದಾಗಿ ಪಾರ್ಕಿಂಗ್ ಡಂಪ್ ರೂಲ್ಸ್ ಈಗ ಜಾರಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಹಳೆ ವಾಹನವನ್ನ ನಿಲ್ಲಿಸಿಬಿಟ್ರೆ ಅದನ್ನ ಎತ್ಕೊಂಡು ಹೋಗಿ ಡಂಪ್ ಮಾಡ್ತಾರೆ. ಅದಕ್ಕೋಸ್ಕರ ಜಾಗ ಹುಡುಕ್ತಾ ಇದ್ದಾರೆ. ಒಂದು ನಿರ್ದಿಷ್ಟ ಜಾಗದಲ್ಲಿ ವಾಹನಗಳನ್ನ ಹೋಗಿ ಡಂಪ್ ಮಾಡಿ ಬರ್ತಾರೆ. ಸರ್ಕಾರ ಈಗಾಗಲೇ ಇದಕ್ಕೆ ಜಾಗವನ್ನು ಹುಡುಕ್ತಾ ಇದ್ದಾರೆ. ಕಾರಣ ಅನೇಕರು ಹಳೆ ವಾಹನಗಳನ್ನೆಲ್ಲ ಸೈಡ್ ರೋಡ್ ಪಕ್ಕದಲ್ಲಿ ನಿಲ್ಲಿಸಿ ಹೋಗ್ಬಿಡ್ತಾರೆ. ಧೂಳು ಹಿಡಿದು ಹೋಗ್ಬಿಟ್ಟಿರುತ್ತೆ. ಯಾರು ಕೇಳೋರು ಇರೋದಿಲ್ಲ, ಹೇಳೋರು ಇರೋದಿಲ್ಲ. ಸರ್ಕಾರ ಇನ್ನೊಂದು ಯೋಚನೆ ಮಾಡಬೇಕು. ಈ ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಕ್ಕಾಪಟ್ಟೆ ವಾಹನಗಳನ್ನು ಡಂಪ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಅವುಗಳದ್ದೇನು ಕತೆ? ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲೂ ಹಾಗೆ ಸಾಲಾಗಿ ನಿಲ್ಸ್ಕೊಂಡಿರ್ತಾರೆ. ಅವುಗಳದ್ದೇನು ಕತೆ? ತುಂಬಾ ಕಡೆಗಳಲ್ಲಿ ಈ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇರುವಂಥದ್ದು, ಯಾರಾದರೂ ಹಳೆ ವಾಹನಗಳನ್ನ ನಿಲ್ಲಿಸಿದ್ರೆ ಅವುಗಳನ್ನ ತಗೊಂಡೋಗಿ ಡಂಪಿಂಗ್ ಯಾರ್ಡಲ್ಲಿ ಹಾಕ್ತಾರೆ. ಕಸ ಹಾಕೋದು ಹೆಂಗಿದೆ ಯಾರ್ಡು, ಹಂಗೆ ವಾಹನಗಳದ್ದು ಒಂದು ಡಂಪಿಂಗ್ ಯಾರ್ಡನ್ನ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಮಸೂದ್, ಈಗ ಸರ್ಕಾರ ಈ ತೀರ್ಮಾನಕ್ಕೆ ಬರೋಕ್ಕೆ ಕಾರಣ ಏನು, ಏನಾಗಿದೆ ಬೆಳವಣಿಗೆ? ಅರುಣ್, ಇವತ್ತು ಉಪಮುಖ್ಯಮಂತ್ರಿಗಳು ಬಜೆಟ್ ಸಂಬಂಧಪಟ್ಟಂತೆ, ಜಿಬಿಎ ಬಜೆಟ್ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ರು. ಎಲ್ಲಾ ಶಾಸಕರು, ಜಿಬಿಎ ವ್ಯಾಪ್ತಿಯ ಸಚಿವರೆಲ್ಲ ಬಂದಿದ್ರು, ಅಧಿಕಾರಿಗಳು ಬಂದಿದ್ರು. ಎಲ್ಲರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡಿದೆ. ಕೆಲವು ಮಹತ್ವದ ನಿರ್ಣಯಗಳನ್ನ ಈ ಒಂದು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ತೀರ್ಮಾನಗಳು ಬಜೆಟ್ ನಲ್ಲಿ ಜಾರಿ ಆಗ್ತವೆ. ಅದಕ್ಕೂ ಮುನ್ನವಾಗಿಯೇ ಒಂದು ಎಚ್ಚರಿಕೆ ರೂಪದಲ್ಲಿ, ಒಂದು ಜಾಗೃತಿ ರೂಪದಲ್ಲಿ ಉಪಮುಖ್ಯಮಂತ್ರಿಗಳು ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಪಾರ್ಕಿಂಗ್ ಪಾಲಿಸಿಯನ್ನ ಬೆಂಗಳೂರಿನಲ್ಲಿ ತರ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಅಥವಾ ರಸ್ತೆಗಳಲ್ಲಿ ಹಳೆ ವಾಹನಗಳೆಲ್ಲ ನಿಲ್ಲಿಸಿಕೊಂಡಿರ್ತಾರೋ ಅವೆಲ್ಲವನ್ನು ಕೂಡ ಒಂದ್ 3-4 ಕಡೆ ಬೆಂಗಳೂರಿನಲ್ಲಿ ಜಾಗ ಹುಡುಕಲಾಗಿದೆ. ಅಲ್ಲಿ ತೆಗೆದುಕೊಂಡು ಹೋಗಿ ಡಂಪ್ ಮಾಡ್ಬೇಕು ಅನ್ನುವಂತ ತೀರ್ಮಾನ ಆಗಿದೆ. ಇದರಿಂದ ಒಂದ್ ರೀತಿಯಲ್ಲಿ ರಸ್ತೆಯನ್ನು ಕೂಡ ಕ್ಲಿಯರ್ ಆಗುತ್ತೆ, ಜೊತೆಗೆ ಟ್ರಾಫಿಕ್ ಕಿರಿಕಿರಿನೂ ಕೂಡ ಆಗಲ್ಲ. ಹಾಗಾಗಿ ಆ ಹಳೆ ವಾಹನಗಳನ್ನ ಒಂದ್ ಕಡೆ ಡಂಪ್ ಮಾಡ್ತಾರೆ. ಇನ್ನೊಂದು ಟೋಯಿಂಗ್ ಜಾರಿಗೆ ತಂದಿದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಪ್ರತಿ ವಾರ್ಡ್ಗೆ 2 ವಾಹನಗಳು ಇರ್ತವೆ ಟೋಯಿಂಗ್ ಮಾಡೋದಕ್ಕೆ. ಪೊಲೀಸರು ಟೋಯಿಂಗ್ ಮಾಡ್ತಾರೆ. ಜೊತೆಗೆ ಅಲ್ಲಿ ಎಲ್ಲಿ ಅನಧಿಕೃತವಾಗಿ ನಿಲ್ಲಿಸ್ತಾರೆ ಪಾರ್ಕಿಂಗ್ ಇಲ್ಲದ ಕಡೆ ಆ ವಾಹನಗಳನ್ನ ಟೋಯಿಂಗ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಜೊತೆಗೆ ವ್ಯಾಪಾರಿಗಳಿಗೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಬಾರ್ದು ಇನ್ನು ಮುಂದೆ ಅನ್ನುವಂತಹ ಪಾಲಿಸಿಯನ್ನು ಕೂಡ ತರ್ತಾ ಇದ್ದಾರೆ. ಅವ್ರಿಗೆ ನಿರ್ದಿಷ್ಟವಾದಂತಹ ಜಾಗಗಳನ್ನ ಹುಡುಕೊಡ್ತಾ ಇದೀವಿ. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಫುಟ್ಪಾತ್ ಗಳ ಮೇಲೆ ಎಲ್ಲಾ ರಸ್ತೆ ವ್ಯಾಪಾರಿಗಳೇ ತುಂಬಿಕೊಂಡಿರ್ತಾರೆ. ಜನ ನಡೆದಾಡೋದಕ್ಕೆ ಜಾಗ ಸಿಗಲ್ಲ. ಹಾಗಾಗಿ ಅವ್ರನ್ನೆಲ್ಲರನ್ನು ಕೂಡ ಕ್ಲಿಯರ್ ಮಾಡ್ತೇವೆ. ಹಾಗಂತ ಅವ್ರನ್ನ ಬಿಟ್ಕೊಡೋದಿಲ್ಲ, ಬೇರೆ ಕಡೆ ಜಾಗ ಮಾಡ್ಕೊಡ್ತೇವೆ. ಆರ್ಟಿರಿಯಲ್ ಜೊತೆಗೆ ಸಬ್ ಆರ್ಟಿರಿಯಲ್ ಏನ್ ರಸ್ತೆಗಳಿದಾವೆ ಅಲ್ಲಂತೂ ರಸ್ತೆ ವ್ಯಾಪಾರ ಮಾಡಬಾರ್ದು ಫುಟ್ಪಾತ್ ಗಳ ಮೇಲೆ ಅನ್ನುವಂತ ನಿಯಮ ತರ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗೆ ವಾರ್ಡ್ವಾರು ಅನುದಾನ ಇವೇ ಮುಂತಾದ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಮುಖ್ಯವಾಗಿ ಒಂದ್ ರೀತಿಯಲ್ಲಿ ಪಾರ್ಕಿಂಗ್ ಕಿರಿಕಿರಿ ಹೆಚ್ಚಾಗ್ತಾ ಇತ್ತು ಬೆಂಗಳೂರಿನಲ್ಲಿ. ಅದಕ್ಕಾಗಿ ಪಾರ್ಕಿಂಗ್ ಪಾಲಿಸಿಯನ್ನ ತರುವ ಮೂಲಕ ಒಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಪಾರ್ಕ್ಗಳ ಸಮಯ ಏನಿದೆ ಅದನ್ನು ಕೂಡ ಬದಲಾವಣೆ ಮಾಡ್ತೇವೆ. ಸ್ಥಳೀಯ ಶಾಸಕರು ಅದನ್ನ ತೀರ್ಮಾನ ಮಾಡ್ತಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅರುಣ್, ರಸ್ತೆ ಬದಿ ನಿಲ್ಲಿಸಿದ ವಾಹನಗಳ ಟೋಯಿಂಗ್ಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಇಲ್ಲದ ಜಾಗದಲ್ಲಿ ವಾಹನ ನಿಲ್ಲಿಸಿದ್ರೆ ಕ್ರಮವನ್ನ ತೆಗೆದುಕೊಳ್ತಾರೆ. ಪ್ರತಿ ವಾರ್ಡ್ಗೆ 2 ಟೋಯಿಂಗ್ ವಾಹನವನ್ನ ಈಗ ನಿಯೋಜನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಅನ್ನ ಆರಂಭ ಮಾಡ್ತಾ ಇದ್ದಾರೆ. ರಸ್ತೆ ಬದಿ ನಿಲ್ಲಿಸಿದ ವಾಹನಗಳ ಟೋಯಿಂಗ್ಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಂಡಲ್ಲೆಲ್ಲ ನಿಲ್ಲಿಸಿದ್ರೆ, ಪಾರ್ಕಿಂಗ್ ಇಲ್ಲದ ಜಾಗದಲ್ಲಿ ವಾಹನವನ್ನ ನಿಲ್ಲಿಸಿದ್ರೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಎಲ್ಲಿದೆ ಕೆಲವು ಜಾಗಗಳಲ್ಲಿ ಪಾರ್ಕಿಂಗೇ ಇಲ್ಲ. ಬೆಂಗಳೂರಲ್ಲಿ ಹೇಳ್ಬಿಡಿ ಹೊಸ ವಾಹನಗಳ ಖರೀದಿಗೆ ಅವಕಾಶಗಳಿಲ್ಲ ಇನ್ನು ಮುಂದೆ ಅಂತ ಹೇಳಿ ಸ್ಟಾಪ್ ಮಾಡಿಬಿಡಿ. ಬೆಂಗಳೂರಿನಲ್ಲಿ ವಾಹನಗಳನ್ನ ಖರೀದಿ ಮಾಡೋ ಹಾಗಿಲ್ಲ ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಸರ್ಕಾರ ಒಂದ್ ಕಡೆಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡೋದಿಲ್ಲ, ಹೊಸ ಕಟ್ಟಡಗಳನ್ನ ಕಟ್ತಾ ಇರ್ತಾರೆ, ಹೊಸ ದೊಡ್ಡ ದೊಡ್ಡ ಮಾಲ್ಗಳನ್ನ ಕಟ್ತಾ ಇರ್ತಾರೆ. ಅಲ್ಲಿ ಪ್ರೈವೇಟ್ ಆಗಿ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನ ಮಾಡಿಕೊಡೋದಿಲ್ಲ. ಕೆಲವು ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಾರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನ, ಅಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಯನ್ನ ಮಾಡೋದಿಲ್ಲ. ಕಮರ್ಷಿಯಲ್ ಬಿಲ್ಡಿಂಗ್ಗಳನ್ನ ಮಾತ್ರ ಕಟ್ತಾ ಇರ್ತಾರೆ.
ಇಂಥವುಗಳಿಗೆ ರೂಲ್ಸ್ ಅನ್ನ ತರೋ ಬದಲಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡೋ ಬದಲಾಗಿ ಈಗ ಎಲ್ಲಿ ಪಾರ್ಕ್ ಮಾಡ್ತೀರೋ ಅಲ್ಲಿ ಎತ್ಕೊಂಡು ಹೋಗ್ತೀವಿ ಅಂತಂದ್ರೆ ಇದು ಯಾವ ರೀತಿಯ ಅಂತ ಸಿಸ್ಟಮೆಟಿಕ್ ಅಂತ ಸರ್ಕಾರದ್ದು? ಅರುಣ್, ಅದಕ್ಕಾಗಿನೇ ಪಾರ್ಕಿಂಗ್ ಪಾಲಿಸಿಯನ್ನ ತರ್ತಾ ಇದ್ದೇವೆ ಅನ್ನುವಂತ ಮಾತನ್ನ ಉಪಮುಖ್ಯಮಂತ್ರಿಗಳು ಹೇಳಿರುವಂತದ್ದು. ಪಾರ್ಕಿಂಗ್ ಪಾಲಿಸಿನಲ್ಲಿ ಸಾಕಷ್ಟು ಕ್ರಮಗಳು ಬೆಂಗಳೂರಿನಲ್ಲಿ ಒಂದ್ ರೀತಿಯಲ್ಲಿ ಟ್ರಾಫಿಕ್ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡೋದಾಗ್ಲಿ, ಅನಧಿಕೃತ ಪಾರ್ಕಿಂಗ್ ನಿಯಂತ್ರಣ ಮಾಡೋದಾಗ್ಲಿ, ಇವೆಲ್ಲಕ್ಕೂ ಕೂಡ ಅದರಲ್ಲಿ ಪರಿಹಾರ ಇದೆ. ಅದರಲ್ಲಿ ಒಂದು ಭಾಗ ಟೋಯಿಂಗ್ ಮಾಡುವಂತ ವ್ಯವಸ್ಥೆ. ಬಿಜೆಪಿ ಅವಧಿನ ಸಂದರ್ಭದಲ್ಲಿ ಟೋಯಿಂಗ್ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಒಂದ್ ರೀತಿಯಲ್ಲಿ ಕಠೋರವಾಗಿ ಸಾರ್ವಜನಿಕರ ವಾಹನ ಸಂಚಾರದ ಜೊತೆ ನಡೆದುಕೊಳ್ತಾ ಇದ್ರು. ಹಾಗಾಗಿ ಅದನ್ನ ವಾಪಸ್ ಪಡ್ಕೋಬೇಕಾಯ್ತು ಸರ್ಕಾರ. ಈಗ ಪೊಲೀಸರು ಟೋಯಿಂಗ್ ಮಾಡೋದಿಲ್ಲ, ಖಾಸಗಿಯವರು ಅದನ್ನ ಕೊಡ್ತಾರೆ ಅಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಸೊ ಪ್ರತಿ ವಾರ್ಡ್ ನಲ್ಲೂ ಕೂಡ ತಲಾ 2 ವಾಹನಗಳಿರ್ತವೆ. ಎಲ್ಲೆಲ್ಲಿ ರಸ್ತೆ ಬದಿಯಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಇಲ್ಲದ ಕಡೆ ವಾಹನಗಳನ್ನ ನಿಲ್ಲಿಸ್ಕೊಂಡಿರ್ತಾರೋ ಆ ವಾಹನಗಳನ್ನ ಟೋ ಮಾಡ್ಕೊಂಡು ಸಂಚಾರ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗುವಂತ ಒಂದು ಕ್ರಮ. ಯಾರು ವಾಹನ ಮಾಲೀಕರು ಇರ್ತಾರೋ ಅವರು ಪೊಲೀಸ್ ಸ್ಟೇಷನ್ ಬಂದು ಫೈನ್ ಕಟ್ಬಿಟ್ಟು ತೆಗೆದುಕೊಂಡು ಹೋಗ್ಬೇಕು. ಇದು ಒಂದ್ ರೀತಿಯಲ್ಲಿ ಒಳ್ಳೇದು, ಸಾಧಕ ಬಾಧಕ ಎರಡೂ ಕೂಡ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.